ಬಟ್ ಈ ಸವಾಲುಗಳು ಬರ್ತಾವು, ತಳಮಳ ಇರ್ತಾವ, ಅರ್ಜಲ್ಲ ಸವಾಲು ಬರೋದಕ್ಕೆ ಅಂತ ಅಂದ್ರಿ ಸರ್. ಸವಾಲು ಬಂದ್ರೆ ಏನ್ ತಕ್ಕರದು ಬರ್ಲಿ. ಅದರಿಂದ ಸವಾಲು ಬಂದ್ರೆ ಎರಡೇ ಪ್ರಶ್ನೆ, ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ. ಆಗ್ತಿದ್ರೆ ಮಾಡ್ರಿ. ನಾವು ಸಾಮಾನ್ಯವಾಗಿ ಯಾಕೆ ಕಷ್ಟಪಡ್ತೀವಿ ಗೊತ್ತದೇನು, ಆಗ್ಲಾರ್ದ ತಲೆ ಕೆಡಿಸ್ಕೊತೀವಿ. ಬಹಳಷ್ಟು ಮಂದಿ ಆಗ ಹೋದ ತಲೆ ಕೆಡಿಸ್ಕೊತಾರೆ. ಹಂಗೆ ಮಾಡಬಾರ್ದಾಗಿತ್ತು ನಾವು ಅವತ್ತ. ಭಾಳ ಮಂದಿ ಅದೇ ತಲೆ ಕೆಡಿಸ್ಕೊಳ್ಳೋದು, ಅವತ್ತ ನಾ ಮಾಡಬಾರ್ದಾಗಿತ್ತದ. ಹೌದು, ಮುಗೀತು ಕಲೆ ಮುಗೀತು. ಈಗೇನು ಮಾಡ್ತೀವಿ, ವಾಪಸ್ ಹೋಗ್ತೆ ಆಗುದಿಲ್ಲ, ಬಿಟ್ಬಿಡು. ಅದಕ್ಕೆ DVC ಮಾತು ಬರ್ತಾನೆ. DVC ನನ್ನ ಗುರುಗಳು, ಆಕೆ ದೊಡ್ಡ ಗುರುಗಳ ಸಿಳಿಸ್ ಆಯ್ತೇ ಇಲ್ಲ. ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಅದು. ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು. ಈ ಕಸಲ್ ಕೆಲಸ ಕೊಟ್ಟ ಕೆಲಸ ಚಂದ ಮಾಡಪ್ಪ ನೀನು, ಯಾವ ಕೆಲಸ ಇರಲಿ. ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ. ಏನು ಸಿಗ್ತದ ಪ್ರಸಾದ ಅಂತ ತಿನ್ನು, ಅವ್ರು ನೋಡ್ಬೇಡೇನು, ನಿನಗೆ ಸಿಕ್ಕ ಸಿಕ್ಕದ ಜನಕ್ಕೆ. ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಧರಿ ಕೆಲಸದಲ್ಲ, ಭೂಮಿ ಮೇಲಿನ ಕೆಲಸದಲ್ಲ, ಕೆಲಸ ಮಾಡು, ಆದ್ರೆ ಅಲ್ಲಿ ಒಂದು ಗಮನ ಇರಲಿ. ಯಾರೋ ಒಂದು ಅದಪ್ಪ ಶಕ್ತಿ ಬರಿಬೇಡದ. ಇದೇ ಜೀವನ ಅಲ್ಲ, ಅದೊಂದು ಜೀವನದ. ಅದಕ್ಕೆ ದಾಸರು ಹೇಳಿದ್ರು, ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ. ಹಂಗ ನಾನು ಇದು ಕೆಲಸ ಮಾಡೋಣಂತ. ಈ ಮಾಡುವ ಭರವಸೆಯೊಳಗೆ ಗದ್ದಲದೊಳಗೆ ಅದನ್ನು ಮರೆಯೋದು ಬೇಡ. ಎಷ್ಟು ಚಂದ ಆಗ್ತದೆ ಜೀವನ. ಹೊರಡು ಕರೆ ಬರಲ್ಲ ಅಳದೆ ಮಂಕುತಿಮ್ಮ. ಅದು ಬೇಡ, ಶಕ್ತಿ ಹೋಗ್ಬಿಡು, ಸಾಕು, ಕೆಲಸ ಮುಗೀತು. ಅಳುದು ಯಾಕೆ ಅದಕ್ಕೆ, ಅಳುದು ಯಾಕಪ್ಪ, ಅಳುದು ಯಾಕೆ? ಒಂದು ಗ್ಯಾರಂಟಿ ಅದ, ಇದುವರೆಗೂ ಪರ್ಮನೆಂಟಾಗಿ ಉಳಿದವ್ರು ಒಬ್ಬರು ಇಲ್ಲ. ಸಮಾಧಾನ ಕೊಡಂಗಿಲ್ಲ ನನಗೆ. ರಾಮ ಉಳಿಲಿಲ್ಲ, ಕೃಷ್ಣ ಉಳಿಲಿಲ್ಲ, ಬುದ್ಧ, ಮಹಾವೀರ ಒಬ್ಬರು ಉಳಿಲಿಲ್ಲ. ನಾ ಉಳಿತೇನೆ? ಸಾಧ್ಯ ಇಲ್ಲ. ಯಾಕೆ ಅಳೋದು? ಅಲ್ಲ, ಅವ್ರು ಸಾಧನೆ ಮಾಡಿದಷ್ಟು ಅವ್ರು ದೊಡ್ಡವರೇ ಹೋಗ್ಲಿಕ್ಕೆ ದುಃಖ ಪಡಲಿಲ್ಲ. ಅವ್ರು ನಾವೇ ದುಃಖ ಪಡ್ಬೇಕ್ರಿ. ಏನೂ ಮಾಡಿಲ್ಲ, ಆಗಿದ್ರು ಆರಾಮಾಗಿ ಎದ್ದೋಗ ನನ್ನ ಚಾಪಿ ಜಾಡಿದ್ರು ನೋಡ್ಬಿಡ್ದು. ಮತ್ತೆ ನಮ್ಗೆ ಎದುರು ವ್ಯಕ್ತಿ ಚಲೋ ಇರಬೇಕು ಅಂತ ಅಪೇಕ್ಷೆ ಮಾಡೋದು ಒಂದು ಕೈ. ಇಲ್ಲಾಂದ್ರೆ ಏನು ಮಾಡ್ತೀರಿ? ಅವಾಗೇನು ಮಾಡ್ಬೇಕು? ಎರಡು ಹಾಗೆ. ಒಂದು, ಅವರ ನಿಮ್ಮ ವಿಚಾರಧಾರೆಗೆ ಒಪ್ಸ್ಕೊಳ್ಳಿ ಪ್ರಯತ್ನ ಮಾಡ್ರಿ, ಹಾಗೆ ಹೇಳ್ಬಿಟ್ಬಿಡ್ರಿ. ಈಗ ಊರಾಗ ಕಸದ ಗುಂಡಿನೋದ, ಗುಲಾಬಿ ತೋಟನೂ ಅದ, ಒಂದೇ ಊರಾಗ ಇರ್ತಾರ. ನೀವು ಯಾಕೆ ಅಲ್ಲಿ ನಿಂತ್ಕೋತೀರಿ? ಹೋಗಿ ಇಂದ್ರದು ಏನು ಕೊಳತನ ಆಗ್ತದೆ ಇದು? ಇಲ್ಲಾಕೆ ನಿಂತ್ಕೊಂಡು ಹೋಗಲ್ಲ, ಅಲ್ಲಿ ಗುಲಾಬಿ ತೋಟ ಇಲ್ಲ, ಅಲ್ಲಿ ಹೋಗು. ಇಲ್ಲಾದ ನಿಂತ್ಕೊಂಡಿ ನೀನು. ಅದು ನಿಮ್ಮ ಜೀವನ ಚಲೋ ಆಗ್ಬೇಕಂತಂದ್ರೆ ನನಗೇನು ಬೇಕು ಆರಿಸ್ಕೋಬೇಕು, ಆ ಸಂಬಂಧಗಳನ್ನು ಚೆಂದಾಗಿ ಇಟ್ಕೋಬೇಕು. ಆಯ್ಕೆ ಮುಖ್ಯ. ನೀವು ಯಾರನ್ನ ಆರಿಸ್ಕೊಳ್ತೀವಿ, ಇಂಗ್ಲೀಷ್ನಲ್ಲಿ ಮಾತದ, ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ಟೆಲ್ ಯು ಹೂ ಯು ಆರ್ ಅಂತ. ನಿನ್ನ ಸ್ನೇಹಿತರು ಯಾರು ಅಂತ ಹೇಳ್ತಾರೆ, ನೀ ಯಾರು ಅಂತ ಹೇಳ್ಬಿಡ್ತೀವಿ. ಎಂಥವ್ರನ್ನ ಆರಿಸ್ಕೊಳ್ಳಿ ಗೊತ್ತಾಗ್ತದೆ. ಭಾಳ ಅದ್ಭುತ ಮಾತದ, ಅದು ಭಾಳ ಚಂದದ. ನಾವೇ ತಾನೇ ಆರಿಸ್ಕೊಳ್ಳೋದು. ನಾವು ಸರಿಯಾದವ್ರನ್ನ ಆರಿಸ್ಕೊಂಡು ಸಂಬಂಧಗಳನ್ನು ಸರಿಯಾಗಿ ಮಾಡ್ಕೊಂಡಾಗ. ಒಂದು ಹುಡುಗರ ಪ್ರಶ್ನೆ ಕೇಳ್ತೇನೆ ನಾನು ಯಾವಾಗಲೂ, ಕಾಲೇಜ್ ಹುಡುಗರಿಗೆ ಹೋದಾಗ, ಇದು ಯಾರ ಜೀವನ ಅಂತ ಕೇಳು. ನಂದು ಅಂತ. ಸ್ವಂತದ್ದು ಬಾಡಿಗೆದು? ಸ್ವಂತದ್ದು ಅಂತ. ಹುಷಾರಾಗಿರ್ಬೇಕಂಗ, ಸ್ವಂತದ್ದು ಹುಷಾರಾಗಿರ್ಬೇಕು. ಸ್ವಂತ ಮನೆ ಇದ್ರೆ ಏನು ಮಾಡ್ತಿ? ಸ್ವಚ್ಛ ಬಣ್ಣ ಹಚ್ತಿ, ಒಳ್ಳೆ ಸೋಫಾ ಹಾಕ್ತಿ, ಕಸ ಎಲ್ಲ ತೆಗೆದು ಹೊರಗೆ ಹಾಕ್ತಿ, ಸ್ವಚ್ಛ ಇಡ್ತಿ, ಉದ್ಬತ್ತಿ ಹಚ್ತಿ, ಒಳ್ಳೊಳ್ಳೆ ಚಿತ್ರ ಹಾಕ್ತಿ. ಹೌದು, ಯಾಕೆ ಮನಿ ಸ್ವಂತ ಮನಿ. ಸ್ವಂತ ಮನೆಗೆ ಎಷ್ಟು ನಾವು ಸ್ವಂತ ಜೀವನಕ್ಕೆ ಏನು ಮಾಡ್ಕೋತಿಪ್ಪ ನೀನು? ಒಳಗಿನ ಕಸ ತೆಗೆದು ಹೊರಗೆ ಹಾಕೇನು? ಸ್ವಚ್ಛ ಇಟ್ಕೊಂಡೇನು ಮನಸ್ಸು? ಅಲ್ಲ, ಒಳ್ಳೆ ವಿಚಾರ ಸುಗಂಧ ಬಂದದೇನೇನರೇ, ಅದು ಬಂತಂದ್ರೆ ನನ್ನ ಜೀವನ ಚಲೋ ಆಗೇ ಆಗ್ತದೆ. ಸಿಂಪಲ್. ನನ್ನ ಲೈಫ್ ಚಲೋ ಆಗ್ಬೇಕಾತಂದ್ರೆ ಚಲೋ ತಂದು ಇಟ್ಕೋಬೇಕು. ಮನ್ಯಾಗ ಕಟ್ ಕೊಳತ್ ನಾತ ಬರುವಂತ ಇಟ್ಕೊಂಡ್ರೆ ಅಷ್ಟು ಹೆಂಗೆ ಬರ್ತದೆ? ಅದಕ್ಕೆ ನಾನು ಹೇಳೋದು, ನಮ್ಮ ಮನಸ್ಸು ನನ್ನ ಸಂಬಂಧ ಚಲೋ ಇರ್ಬೇಕಾತಂದ್ರೆ ಅಂಥ ವ್ಯಕ್ತಿಗಳನ್ನ ಆರಿಸ್ಕೋಬೇಕು. ನಾ ಆಯ್ಕೆ ನಿಮ್ದದ. ಈಗ ಕಾಲುನಾಗ ಕಷ್ಟಗೊಂದು ಕಾಲ್ಪನಿಕ ಸಂವಾದ ಅಂತ ಬರ್ದಾರ. ಕಣ್ಣ ಹೇದಂತ, ನೀನು ಏನು ಪುಣ್ಯ ಅಂತಪ್ಪ, ಕೃಷ್ಣ ಇಲ್ಲ, ದೇವ್ರ ಮತ್ತೆ ಪೂಜೆ ಮಾಡ್ತಾರೆ, ನೀನು ನನ್ನ ಹಣೆಗಾರ ನೋಡು. ದುರ್ದೈವ ನಂದು, ದುರ್ದೈವ ನಂದು. ನಾನು ಪಾಂಡವ್ರಕ್ಕಿಂತ ಸೀನಿಯರ್, ನಾನೇ ಚಕ್ರವರ್ತಿ ಆಗ್ಬೇಕಾಯ್ತು ಅಂತ ನನ್ನ ತಾಯಿ ಹತ್ತು ಕೂಡ ಬುಡ್ಡೆ ಹಾಕಿ ಬಿಟ್ಬಿಟ್ಲು. ನನ್ನ ಅನ್ಯಾಯ ಅಲ್ಲ, ನನಗೆ ಎಂಥ ಅನ್ಯಾಯ ಆಯಿತು. ನಾನು ಹೋಗಿ ಸಿಕ್ಕದ್ದು ಒಬ್ಬ ಸಾರಥಿ ಕಡೆ ಸಿಕ್ಕೊಂಡೆ. ಚಕ್ರವರ್ತಿ ಆಗ್ಬೇಕಾದವ ಸಾರಥಿ ಮಗನ ಮನೆಯಾಗಿ ಓಡಾಡ್ಕೊಂಡಿದ್ದೆ. ಸೂತು ಕಲೀಲಿಕ್ಕೆ ಹೋದೆ, ಯಾರೂ ಕಲೀಲಿಲ್ಲ, ಕಲಿಸ್ಲಿಲ್ಲ ನನಗೆ. ಕಲಿಸಿದ್ರು ಗುರುಗಳು, ಶಾಪ ಕೊಟ್ಟು ಪರೀಕ್ಷೆ ಹೊತ್ತಿಗೆ ಹೊರತೋಗ್ಲಿ ಎಂದು. ಭೂಮಿ ಕುಸಿದ್ರು ನಂಗೆ ಅನ್ಯಾಯ ಮಾಡಿತು. ಯುದ್ಧದಾಗ ಒಳಗಾಡಿ ಸಿಕ್ಕೊಂಡ್ಬಿಡ್ತದ. ಎಲ್ಲರೂ ಮೋಸ ಮಾಡಿಬಿಟ್ರು. ಹಿಂಗಾಗಿ ನನ್ನ ಜೀವನ ಹಿಂಗೆ ಹಾಳಾತು ಕೃಷ್ಣ, ನಿನಗೆ ಗೊತ್ತಿಲ್ಲ ಅಂದ. ಸುಮ್ಮನೆ ಕೂಡ ಅಂದ ಕೃಷ್ಣ, ಸುಮ್ಮನೆ ಕೂಡ, ನಿಂದೇ ವಾಸಿ. ನಾ ಹುಟ್ಟಿದ ರಾತ್ರಿ 12 ಗಂಟೆಗೆ,
ಹುಟ್ಟಿದ ಕೂಡಲೇ 1 ಮಿನಿಟ್ ಸತ್ತ ಮಾಪಿಡ್ಲಿಲ್ಲ, ಬುಟ್ಟೆ ಹಾಕೊಂಡು ಆ ಭೋರ್ಗರಿತಿರುವಂಥ ಯಮುನಾ ನದಿ ದಾಟಿ ಕರ್ಕೊಂಡು ಹೋಗ್ಯಾಕ್ಲಿ. ನೀನು ಸಾರಥಿ ಜೋಡಿಯಾರ ಇದ್ದಿ, ಆಗಾಗ ಬಿಲ್ಲು ಬಾಣ ರಥ ನೋಡ್ತಾ ಇದ್ದಿ. ನಾ ಬೆಳೆದದ್ ಬರೀ ಅಲ್ಲಿ ಈ ಹಾಲು ಮಾರೋ ಹುಡುಗರು ಹುಡುಗಿಯರು ಜೋಡಿ ನಾನು ಬರೀ ಚಿಲಿ ದಾಂಡು ಆಡೋದು, ಇದಾಡೋದು, ಚೆಂಡ ಆಡ್ಕೊಂಡಿದ್ದೆ ನದಿ ದಾಂಡಿಗೆ. ಯುದ್ಧ ಗೊತ್ತಿಲ್ಲ, ಕಲೆ ಗೊತ್ತಿಲ್ಲ, ಕಲೀಲೆ ಸಾಲಿಗೆ ಹೋಗ್ಲಿಲ್ಲ, ನಾನು ಕಲೀಲಿಲ್ಲ. ನಾ ಬೆಳೆದದ್ದಲ್ಲಿ, ನೀನು ಸಾರಥಿ ಮನೆಗರೆ ಬೆಳೆದಿ. ಮುಂದೆ ನನಗೇನಾಯ್ತು, ನಮ್ಮ ಮಾತು ಒಂದದ ಉತ್ತರ ಕರ್ನಾಟಕ ಕಡೆ, ಅವು ಸತ್ತರು ಸ್ವಾದರ ಮಾವ ಇರಬೇಕು ಅಂತ. ಅಂದ್ರೆ ತಾಯಿಯ ನಂತರ ಅತ್ಯಂತ ಪ್ರೀತಿ ಕೂಡ ಸ್ವಾದರ ಮಾವ ಅಂತ. ಅಲ್ಲಿ ನಮ್ಮ ಸ್ವಾದರ ಮಾವ ಕಾಯ್ಕೋದು ಕೂತಿದ್ದ ನಾನು ಕೊಲ್ಬೇಕಂತ. ಕಂಸ ಸ್ವಾದರ ಮಾವ ಕೊಲ್ಬೇಕು, ರಕ್ಷಣೆ ಕೊಡ್ಬೇಕಾದ ಅವ ನಾನು ಕೊಲ್ಬೇಕಂತ ಕೂತಿದ್ದ. ನಾ ಮೊದಲನೇ ಕೆಲಸ ಮಾಡಿದ ಅವ್ನು ಕೊಂದದ್ದು. ನಾನು ಕೊಲ್ಬೇಕಂತ ಅವ್ನು ಜರಾಸಂಧ ಬಂದ, 2 ಸಲ ಬಂದ. ಮಹಾರಾಣಿಯ ಕಡೆಗೆ ರಾಜ ಆದಿ, ದುರ್ಯೋಧನ ರಾಜ ಮಾಡದ, ಅಂಗರಾಜ ಮಾಡದ, ನಾ ಒಮ್ಮೆ ರಾಜ ಆಗ್ಲಿಲ್ಲಲ್ಲೋ. ಈಗ ಸಹಿತ ನನ್ನ ಶಿಷ್ಯ ಆದಂತ ಅರ್ಜುನನ ಕುದುರೆ ತೊಳೆದನ ರಥ ಸಾರಥಿಯಾಗಿ ನಾನು ಯುದ್ಧ ಮಾಡ್ಲಿಲ್ಲ. ಈಗಾದ್ರೂ ಡ್ರೈವರೇ ನಾನು. ನಿಂದೇನು ನಂದೇನು, ಯಾಕೆ ನನ್ನ ಪೂಜೆ ಮಾಡ್ತಾರೆ ನೀನು ಮಾಡೋದಿಲ್ಲ ಅಂದ್ರೆ ಅವ ಹೇಳ್ದ, ಯು ಮೇಡ್ ರಾಂಗ್ ಚಾಯ್ಸಸ್ ಆಲ್ ಥ್ರೂ. ಜಗತ್ತಾಗ ಇಷ್ಟು ಮಂದಿ ನೋಡಿ ದುರ್ಯೋಧನ ಹಿಡ್ಕೊಂಡು ಕೂತಲ್ಲಿದ್ದೇನು? ಯಾರ ಕಡೆ ಇದ್ದೀನಿ ನೀನು? ದುರ್ಯೋಧನ, ಶಕುನಿ, ದುಶ್ಯಾಸನ ಹುಡುಗೆ ದುಷ್ಟ ಚತುಷ್ಟಯ ಅಂತದ್ದು ಚಂಡಾಳ ಚೌಕಳಿ ಅಂತೀವಿ, ಅದ್ರಾಗಿ ಒಬ್ಬ ಆಗಿದ್ದಾವ. ನಿನಗೆ ಆಯ್ಕೆ ಇತ್ತಲ್ಲೋ, ಧರ್ಮರಾಜ ಕಡೆ ಹೋಗೋ ಆಯ್ಕೆ ಇರಲಿಲ್ಲ ನಿನಗೆ, ಇಲ್ಲಾಕೆ ಬಂದು? ನಾನು ಹುಡುಕಾಡ ಆರಿಸ್ಕೊಂಡೆ ಧರ್ಮರಾಜನ ಬರಲಿ ನನ್ನ ಕಡೆ ಇರಲಿ ಅಂದಕ್ಕೆ. ನಾನು ಒಳ್ಳೆಯವ್ರನ್ನ ಆರಿಸ್ಕೊಂಡೆ ಅಂತ ನಾನು ಜೀವನ ಒಳ್ಳೇದಾತು, ನೀನು ಹುಡುಕಾಡಿ ಕೆಟ್ಟವ್ರನ್ನ ಆರಿಸ್ಕೊಂಡೆ ಅಂತ ನೀ ಖಳನಾಯಕ. ಮತ್ತೊಂದು ಏನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಆಗಿದ್ದು ನನ್ನ ಆಯ್ಕೆಯಿಂದ. ಈ ಸಂಬಂಧಗಳನ್ನ ಬೆಳೆಸ್ಕೋಬೇಕಾದ್ರೂ ಭಾಳ ಹುಷಾರಾಗಿರ್ಬೇಕಾಗ್ತದೆ. ಯಾರಿಂದ ನನ್ನ ಜೀವನ ಉಜ್ಜೀವನ ಆಗ್ತದೋ ಅಂಥವ್ರನ್ನ ಆರಿಸ್ಕೋಬೇಕು. ಯಾರಿಂದ ನನ್ನ ಜೀವನ ಕೀಳು ಮಟ್ಟಕ್ಕೆ ಹೋಗ್ತದ ಹೊರತು ಹೋಗ್ಬಾರ್ದು. ಆಯ್ಕೆನಂತ ಸಿಲೆಕ್ಷನ್ ಗೊತ್ತ. ನಮ್ಗೇನದ ಕೆಲವು ಸಲ ಆಕರ್ಷಣೆ ಎಳೆದು ಬಿಡ್ತಾವ ನಮ್ಮನ್ನ, ಸಿಕ್ಕಾಬಿಟ್ಟೆ ಆಕರ್ಷಣೆ. ಏನ್ರಿ ಮಿನಿಸ್ಟರ್ ಆಗ್ಯಾರ, ಜೋಡಿ ದೋಸ್ತಿ ಇರ್ಬೇಕು, ನಾವು ಅಧಿಕಾರ ಇದ್ರೆ ಚಲೋ ಇರ್ತದ. ಹೋದ್ರಿ ಅವ್ರ ಜೈಲಿಗೆ ಹೋದ ಅವರಿಂದ ನೀವು ಹೋಗ್ಬೇಕಾಗ್ತದೆ, ಸರಿಯಾಗಿರ್ಬೇಕು. ಅದರಿಂದ ನೀವು ಆರಿಸ್ಕೊಳ್ಳೋದು ಯಾರು ಆರಿಸ್ಕೊತೀರಿ ನೋಡ್ರಿ. ಬಟ್ ಡೋಂಟ್ ಕಂಪ್ಲೇನ್ ದಟ್ ಐ ವಾಸ್ ಮಿಸ್ಲೆಡ್. ಮಂದಿ ನಾನು ಮೋಸ ಮಾಡಿ, ನೀವೇ ಮೋಸ ಹೋಗೋದು, ಮತ್ತು ಮಂದಿ ಮೇಲೆ ಆಗ್ತೀರಿ ಮೋಸ ಹೋದದು. ಅದನ್ನು ಯಾರು ಹೇಳಿದ್ರು, ಅವ್ರು ನಿಂತು ಹೋಗ್ರಂತ ಯಾರು ಹೇಳಿದ್ರು ನಿಮ್ಗೆ? ನೀವು ಆರಿಸ್ಕೊಳ್ತಾನೆ. ಆಯ್ಕೆ ನಿಮ್ದದ. ಡೋಂಟ್ ಬ್ಲೇಮ್ ಸಂಬಡಿ ಫಾರ್ ಯುವರ್ ಫೂಲಿಶ್ ಚಾಯ್ಸಸ್. ನನ್ನ ಪ್ರಕಾರ ಯಾರು ನಿಂದನೆ ಮಾಡಬಾರ್ದು. ಯಾಕಂದ್ರೆ ಏನು ಸುಪ್ರೀಂ ಕೋರ್ಟ್ ಜಡ್ಜ ನೀವು? ತಪ್ಪು ಇವ್ರು ತಪ್ಪು ಅನ್ಲಿಕ್ಕೆ ಅವರು ಹೇಳಿದ್ರು ಪಾಪ. ಇಫ್ ಯು ಫೀಲ್ ದೇ ಆರ್ ಗುಡ್, ಅಸೋಸಿಯೇಟ್. ಇಫ್ ಯು ಡೋಂಟ್ ಫೀಲ್ ದೇ ಆರ್ ಗುಡ್, ಡೋಂಟ್ ಅಸೋಸಿಯೇಟ್. ಮುಗೀತು ಅಷ್ಟೇ, ಮುಗೀತು ಅಷ್ಟೇ. ಆಯ್ಕೆ ನಂದದಲ್ರಿ. ಈ ಹದ್ದಲಾಗಲೇ ನನ್ನ ಜೀವನ, ಸ್ವಂತ ಜೀವನ ಚಲೋ ಮಾಡ್ಕೋಬೇಕಾದ್ರೆ ಚಲೋ ತಂದಿರಬೇಕು. ಚಲೋ ವಿಚಾರಗಳನ್ನ, ಚಲೋ ಮಂದಿನ, ಚಲೋ ವಸ್ತುಗಳನ್ನ ತಂದಿಟ್ಕೋಬೇಕು. ಕೆಟ್ಟ ಜನರು ತಂದ್ಬಿಟ್ಟು ಚಲೋ ಹೆಂಗಾಗ್ತದೆ? ಆಗುತ್ತೆ.